ಇಮ್ಯಾಜಿನ್ ಮಾಡಿ, ಹಿಂದೆ ಯಾವಾಗಲೂ ಒಂದು ಸರಿ ನೀವು ಸಾವಿನಿಂದ ತಪ್ಪಿಸ್ಕೊಂಡಿರ್ತೀರ, ಆದರೆ ಅದೇ ನೀವು ಮಾಡಿರೋ ದೊಡ್ಡ ತಪ್ಪು. ವೆಲ್ಕಮ್ ಟು ಸಿನಿ ಲವರ್ ಕನ್ನಡ. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋದು ಫೈನಲ್ ಡೆಸ್ಟಿನೇಷನ್ ಅಂದರೆ ಏನು ಅನ್ನೋದು. ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲಿ ನೀವು ಹೊಡೆದಾಡಿ ಗೆಲ್ಲೋಕ್ಕೆ ಅಲ್ಲಿ ಯಾವುದೇ ಥರದ ವಿಲನ್ ಇಲ್ಲ, ಮತ್ತು ಅಥವಾ ನೀವು ಓಡೋಗೋದಕ್ಕೆ ಅಲ್ಲಿ ಯಾವುದೇ ದೆವ್ವ ಅಥವಾ ಭೂತ ಕೂಡ ಇಲ್ಲ. ಯಾಕಂದರೆ ಆ ಸಿನಿಮಾದಲ್ಲೇ ನಿಮ್ಮ ಸಾವೇ ನಿಮ್ಮ ಎದುರಾಳಿ, ನಿಮ್ಮ ಸಾವು ಜೊತೆ ನೀವು ಹೋರಾಡಬೇಕಾಗತ್ತೆ. ಸೊ ಹಾಗಾದರೆ ಫೈನಲ್ ಡೆಸ್ಟಿನೇಷನ್ ಅಂದರೆ ಪೂರ್ತಿಯಾಗಿ ಏನು? ಫೈನಲ್ ಡೆಸ್ಟಿನೇಷನ್ ಮೂವೀಸು ಅದರ ಹಾರರ್ ಮೂವೀಸ್ ಅಲ್ಲ, ಅದರ ಕಾನ್ಸೆಪ್ಟಿಂದ ಹಾರರ್ ಅನಿಸುತ್ತೆ ನಿಮಗೆ. ಅದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಜೊತೆಗೆ ಸೂಪರ್ ನ್ಯಾಚುರಲ್ ಮಿಸ್ಟರಿ ಎರಡೂ ಒಟ್ಟಿಗೆ ಸೇರಿರುತ್ತೆ. ಇದರ ಕಾನ್ಸೆಪ್ಟ್ ಕೇಳೋಕ್ಕೆ ತುಂಬಾ ಸಿಂಪಲ್ ಆಗಿರ್ಬೋದು, ಆದರೆ ಹೆವಿ ಭಯ ಹೋಗಿಸುತ್ತೆ. ಹೇಗೆ ಅಂತೀರಾ? ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಿಮ್ಮ ಸುತ್ತಮುತ್ತ ಇರುವ ಯಾವುದೇ ವಸ್ತು ಅಥವಾ ಯಾವುದೇ ವೆದರ್ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ಈ ಸಿಚುವೇಶನ್ ಅಥವಾ ಮತ್ತು ಈ ವಸ್ತು, ಈ ವೆದರಿಂದ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಪ್ರಾಣ ತಕ್ಕಂತ ಹಿಂಗೆ ಹೋಗುತ್ತೆ ಅಂದರೆ ಹೇಗೆ ಅನಿಸುತ್ತೆ? ನಾನು ಈ ಪೇನ್ ಬ್ಯಾಗಿಂದ ಕೂಡ ಸಾಯ್ಬೋದು, ಈ ಪೆನ್ಸಿಲಿಂದ ಕೂಡ ಸಾಯ್ಬೋದು, ಈ ಸ್ವಿಚ್ ಬೋರ್ಡಿಂದನೂ ಕೂಡ ನಾನು ಸಾಯ್ಬೋದು, ಈ ಡೋರಿಂದ ಕೂಡ ನಾನು ಸಾಯ್ಬೋದು. ಅಷ್ಟೇ ಯಾಕೆ, ನಾನು ಹಿಡ್ಕೊಂಡಿರೋ ಈ ಫೋನ್ ಕ್ಯಾಮ್ರಾ ಕೂಡ ನನ್ನ ಸಾಯಿಸ್ಬೋದು. ನೀವು ಯಾರಿಗೆ ಮೋಸ ಮಾಡಿದ್ರೂ ಸಾವಂತೂ ನೀವು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲಿ ಯೂಶಲ್ ಆಗಿ ಒಬ್ಬ ಯಂಗ್ಸ್ಟರ್ ಹುಡುಗ ಅಥವಾ ಹುಡುಗಿಗೆ ಒಂದು ಇಂಟೆನ್ಸ್ ವಿಷನ್ ಕಾಣಿಸುತ್ತೆ. ಕೆಲವು ನಿಮಿಷಗಳ ಭವಿಷ್ಯ ಒಂದು ದೊಡ್ಡ ಅಪಘಾತ ಆಗೋ ಥರ, ಲೈಕ್ ಪ್ಲೇನ್ ಕ್ರ್ಯಾಶ್, ಬ್ರಿಡ್ಜ್ ಕೊಲ್ಯಾಪ್ಸ್, ಹೈವೇ ಆಕ್ಸಿಡೆಂಟ್ ಎಕ್ಸೆಟ್ರಾ. ಯಾವ ಪರ್ಸನ್ಗೆ ಅಥವಾ ಆ ವ್ಯಕ್ತಿಗೆ ವಿಷನ್ ಕಾಣಿಸುತ್ತೋ ಅವರು ತುಂಬ ಪ್ಯಾನಿಕ್ ಆಗ್ತಾರೆ ಮತ್ತು ಅವ್ರ ಜೊತೆ ಇರೋ ಬೇರೆಯವರನ್ನು ಎಚ್ಚರಿಸ್ತಾರೆ, ವಾರ್ನ್ ಮಾಡ್ತಾರೆ ಮತ್ತು ಆ ದೊಡ್ಡ ಅಪಘಾತದಿಂದ ಎಸ್ಕೇಪ್ ಆಗ್ತಾರೆ. ಮತ್ತು ಆ ವ್ಯಕ್ತಿಯ ವಿಷನಲ್ಲಿ ಏನು ನಡೀತಿರುತ್ತೋ ಅದೇ ಘಟನೆ ಅಲ್ಲಿ ನಡೆಯುತ್ತೆ. ಹಾಗಂತ ಅವರು ಬಚಾವಾದರು ಅಂತ ಅಲ್ಲ, ಸಾವು ಅವರೆಲ್ಲರಿಗೋಸ್ಕರ ಮತ್ತೆ ಬರುತ್ತೆ. ಒಬ್ಬರಾದ್ಮೇಲೊಬ್ಬರು ಆರ್ಡರ್ ಪ್ರಕಾರ ಎಲ್ಲರೂ ಸಾಯ್ತಾರೆ. ಅದು ನೋಡೋಕ್ಕೆ ನ್ಯಾಚುರಲ್ ಆಕ್ಸಿಡೆಂಟ್ ಥರ ಇರುತ್ತೆ, ಆದರೆ ಅದು ಖಂಡಿತವಾಗ್ಲೂ ಅಲ್ಲ. ಈ ಫೈನಲ್ ಡೆಸ್ಟಿನೇಷನ್ ಮೂವೀಸು ಬೇರೆ ಹಾರರ್ ಮತ್ತು ಬೇರೆ ಮೂವೀಸ್ಗಳಿಗಿಂತ ಡಿಫ್ರೆಂಟ್ ಮತ್ತು ಯೂನಿಕ್ ಯಾಕೆ ಅಂದರೆ, ಇದರಲ್ಲಿ ಈ ಮೂವೀಸಲ್ಲಿ ಯಾರು ನಮಗೆ ತೊಂದರೆ ಕೊಡೋಕ್ಕೆ ಅಥವಾ ನಮ್ಮನ್ನ ಸಾಯಿಸೋದಕ್ಕೆ ಬರುತ್ತೋ ಅಥವಾ ಬರ್ತಾರೋ ಅವರು ನಮಗೆ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ನಮ್ಮನ್ನು ಸಾಯಿಸೋಕೆ ಬರೋದು ಯಾವುದೇ ಮಾನ್ಸ್ಟರ್ ಅಥವಾ ಭೂತ ಅಥವಾ ಯಾವುದೇ ವಿಲ್ಲನ್ ಅಲ್ಲ. ನಮ್ಮನ್ನು ಸಾಯಿಸೋಕೆ ಬರೋದು ಸ್ವತಃ ನಮ್ಮ ವಿಧಿ, ನಮ್ಮ ಫೇಟ್. ಅಲ್ಲೇ ಫೈನಲ್ ಡೆಸ್ಟಿನೇಷನ್ ಮೂವೀಸು ಇನ್ನೂ ಡೀಪ್ ಆಗ್ತಾ ಹೋಗುತ್ತೆ. ಆ ಮೂವೀಸು ನಮ್ಮಲ್ಲೇ ನಮಗೆ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ನಮ್ಮಲ್ಲೇ ತುಂಬ ಪ್ರಶ್ನೆಯನ್ನು ಹುಟ್ಟಿಸುತ್ತೆ. ಉದಾಹರಣೆಗೆ, ನಮ್ಮ ಸಾವು ಹೇಗಾಗಬೇಕು ಅಂತ ಮೊದಲೇ ಡಿಸೈಡ್ ಆಗಿದೆಯಾ? ನಾವು ಒಂದು ಸಾರಿ ಸಾವಿನಿಂದ ತಪ್ಪಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಸೇಫ್ ಆಗ್ತೀವಾ? ಅಥವಾ ನಾವು ಬೇರೆಯವರ ಟೈಮ್ನ ಮತ್ತು ಸಮಯವನ್ನು ತಗೊಂಡು ನಾವು ಬದುಕುತ್ತಾ ಇದ್ದೀವ, ನಾವು ಜೀವಂತವಾಗಿದ್ದೀವ ಅವರಿಂದ? ನೀನು ಸಾಹಿತ್ಯ ಅನ್ನೋದು ಪ್ರಶ್ನೆ ಅಲ್ಲ, ನೀನು ಯಾವಾಗ ಮತ್ತು ಹೇಗೆ ಸಾಹಿತ್ಯ ಅನ್ನೋದೇ ಈ ಮೂವಿಲಿ ಪ್ರಶ್ನೆ. ಅದೇ ಅನ್ಪ್ರೆಡಿಕ್ಟಬಿಲಿಟಿ ಮತ್ತು ಅನಿರೀಕ್ಷಿಕತೆ ವಾಟ್ ಎವರ್, ಅದೇ ನಮ್ಮನ್ನ ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲಿ ತುಂಬ ಡಿಫ್ರೆಂಟ್ ಮತ್ತು ಯೂನಿಕ್, ತುಂಬ ಭಯಾನಕ ಮತ್ತು ತುಂಬ ಡಿಫ್ರೆಂಟನ್ನಾಗಿ ಮಾಡಿರೋದು, ತುಂಬ ಬ್ರಿಲಿಯಂಟನ್ನಾಗಿ ಮಾಡಿರೋದು. ಫೈನಲ್ ಡೆಸ್ಟಿನೇಷನ್ ಮೂವೀಸು ಬರೀ ಒಂದು ಸಿನಿಮಾ ಅಲ್ಲ, ಅದು ಒಂದು ಕನ್ನಡಿ. ಅದು ನಮಗೆ ಗೊತ್ತಿಲ್ಲದೆ ಇರೋ ಭಯನ ತೋರಿಸುತ್ತೆ. ಒಂದು ಯಾವಾಗಲೋ ಮತ್ತು ಯಾವುದೋ ರ್ಯಾಂಡಮ್ ಜಾಗ, ಅದೇ ಸಮಯಕ್ಕೆ ದೊಡ್ಡ ಬಿರುಗಾಳಿ ಬೀಸುತ್ತೆ, ನಿಮ್ಮ ಸಿಗ್ನಲ್ ಹೋಗುತ್ತೆ ಮತ್ತು ಬೂಮ್, ನೀವು ಸತ್ರಿ. ಸಿನಿಮಾ ತುಂಬ ಆಳವಾಗಿ ನಮ್ಮಲ್ಲಿರುವ ಪ್ರಶ್ನೆಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ನಮ್ಮ ಡೆಸ್ಟಿನಿ, ನಮ್ಮ ವಿಧಿನ ನಾವು ಕಂಟ್ರೋಲ್ ಮಾಡ್ಬೋದಾ? ಇಲ್ಲ ಸಾವೇ ನಮ್ಮ ಸಮಯವನ್ನು ನಿರ್ಧಾರ ಮಾಡುತ್ತಾ? ಸಾವು ಫೈನಲ್ ಡೆಸ್ಟಿನೇಷನ್ ಮೂವಿಲಿ ಸಮವಾಗಿ ವರ್ತಿಸಿ. ನೀವು ಒಂದು ಸಾರಿ ಆ ಸಾವಿನಿಂದ ಎಸ್ಕೇಪ್ ಆದರೆ ಆ ಸಾವು ಮತ್ತೆ ನಿಮ್ಮ ಸಾವನ್ನು ರೀಆರ್ಡರ್ ಮಾಡುತ್ತೆ. ಅದಕ್ಕೆ ತುಂಬ ಸಾವುಗಳು ಅಲ್ಲಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದು ಅದರ ಡಿಸೈನ್ ಆಗಿರುತ್ತೆ. ಆ ಡಿಸೈನ್ ಯಾರಿಗೂ ಕಾಣಿಸೋದಿಲ್ಲ, ಆದರೆ ಅದು ನಿಮ್ಮ ಸುತ್ತಮುತ್ತನೇ ಹರಿದಾರೋ ಥರ, ನಿಮ್ಮ ಹತ್ರ ಬರ್ತಾರೋ ಥರ ಮತ್ತು ಅದು ಬರೋದು ನಿಮಗೆ ಗೊತ್ತಾಗುತ್ತೆ. ಫ್ಯಾನ್ಸ್ ಫೈನಲ್ ಡೆಸ್ಟಿನೇಷನ್ ಮೂವೀಸ್ನ ತುಂಬ ಕ್ರೂರವಾಗಿ, ವಿಚಿತ್ರವಾಗಿ ಸಾಯೋದನ್ನು ನೋಡೋಕ್ಕೆ ಇಷ್ಟಪಡಲ್ಲ. ಜನ ಈ ಮೂವೀಸಲ್ಲಿ ಆ ಬುದ್ಧಿವಂತಿಕೆಯಿಂದ ಆ ಭಯನ ಹುಟ್ಟಿಸ್ತಾರಲ್ಲ, ಯಾರು ಹೇಗೆ ಸಾಯ್ಬೋದು ಅನ್ನೋದನ್ನು ನೋಡೋದಕ್ಕೆ ಜನ ಇಷ್ಟಪಡ್ತಾರೆ.
ಎಸ್ಪೆಷಲಿ ನೀವು ಫೈನಲ್ ಡೆಸ್ಟಿನೇಷನ್ ಮೂವೀಸ್ನ ನೋಡಾದ್ಮೇಲೆ ನಿಮ್ಮ ದಿನನಿತ್ಯದಲ್ಲಿ ನೀವೇನು ನೋಡ್ತಿದ್ದೀರಾ ಆ ನೋಡೋ ರೀತಿನೇ ನಿಮಗೆ ಬದಲಾಗ್ಬಿಡುತ್ತೆ. ಕಿಚನ್ ಥಿಂಗ್ಸ್ ಆಗಿರ್ಬೋದು, ಜಿಮ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಲಿವೇಟರ್ಸ್ ಆಗಿರ್ಬೋದು, ನೀವು ಈವನ್ ನಿಮ್ಮ ಸ್ನಾನದ ಮನೇಲಿರುವ ನಿಮ್ಮ ಬಾಟಲ್ ಆಫ್ ಶಾಂಪೂ ಕೂಡ ನಿಮ್ಮ ಸಾವಿಗೆ ಕಾರಣ ಆಗ್ಬೋದು. ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಕೂಡ ಫೈನಲ್ ಡೆಸ್ಟಿನೇಷನ್ ಮೂವಿನ ಒಂದೇ ಸರಿ ಎಲ್ಲ ಮೂವೀಸ್ನೂ ನೋಡಿ ಮುಗಿಸ್ದೆ. ಆಗ ಗೊತ್ತಾಯಿತು ಬರೀ ದೆವ್ವ ಭೂತದಿಂದ ಮಾತ್ರ ಭಯ ಅಲ್ಲ, ನನ್ನ ಸುತ್ತಮುತ್ತ ಇರುವ ವಸ್ತುಗಳಿಂದನೇ ನನ್ನ ಭಯ ಹುಟ್ಟಿಸ್ಬೋದು ನನಗೆ ಅಂತ. ಮತ್ತು ಅದೇ ಈ ಮೂವೀಸ್ನ ತುಂಬ ಸ್ಪೆಷಾಲಿಟಿ ಮತ್ತು ಯೂನಿಕ್ನೆಸ್. ಆರ್ಡಿನರಿ ವಸ್ತುಗಳು ಕೂಡ ನಮಗೆ ತುಂಬ ಭಯಾನಕವಾಗಿ ಕಾಣಿಸುತ್ತೆ. ಫೈನಲ್ ಡೆಸ್ಟಿನೇಷನ್ ಮೂವೀಸು ಬರೀ ರಕ್ತ ಮತ್ತು ಸಾವಿನಿಂದ ಮೇಲೆ ನಿಂತಿಲ್ಲ, ಅದು ನಮಗೆ ಮುಂದೆ ಏನಾಗುತ್ತೆ ಅನ್ನೋ ಭಯ ಹುಟ್ಟಿಸೋದ್ರಿಂದ ನಮಗೆ ತುಂಬ ಎಕ್ಸೈಟ್ ಮಾಡುತ್ತೆ. ಸೊ ಹಾಗಾದರೆ ಫೈನಲ್ ಡೆಸ್ಟಿನೇಷನ್ ಅಂದರೆ ಎಕ್ಸಾಕ್ಟ್ಲಿ ಏನು? ಅದೊಂದು ಡೀಪ್ ಆಳವಾದ ಭಯ ಆಗಿರುತ್ತೆ. ನಮ್ಮ ನಿಯಂತ್ರಣದಲ್ಲಿ, ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ ಅಂತ ಅನಿಸೋ ಶುರುವಾಗುತ್ತೆ. ಅದು ಹೇಳುತ್ತೆ ನೀನು ಎಷ್ಟೇ ಸರಿ ಪ್ರಯತ್ನ ಪಟ್ಟರೂ ಕೆಲವು ವಿಷಯಗಳು ಆಗಲೇಬೇಕು ಅಂತ ಇರ್ತವೆ. ಆ್ಯಂಡ್ ದಟ್ ಮೇ ಬಿ, ಜಸ್ಟ್ ಮೇ ಬಿ, ನಾವೆಲ್ಲ ಅದರ ಸಾವಿನ ಪಟ್ಟಿಯಲ್ಲಿದ್ದೀವಿ. ನಮಗೆ ಗೊತ್ತಿಲ್ಲ ನಮ್ಮ ಹೆಸರು ಯಾವಾಗ ಬರುತ್ತೆ ಅಂತ. ಇಷ್ಟು ಹೇಳಿದ್ಮೇಲೂ ನೀವು ಸಾವಿನಿಂದ ತಪ್ಪಿಸ್ಕೊಳ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಮುಂದಿನ ಬರೋ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರಿ. ಯಾಕಂದರೆ ನಾವು ಫೈನಲ್ ಡೆಸ್ಟಿನೇಷನ್ ಮೂವಿನ ಇನ್ನೂ ಡೀಪಾಗಿ ನೋಡೋಕ್ಕೆ ಎಲ್ಲ ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲೂ ಕಾಣಿಸ್ಕೊಳ್ಳುವಂಥ ಆ ನಿಗೂಢ ವ್ಯಕ್ತಿ ಯಾರು, ಸಾವಿನ ಡಿಸೈನ್ ಅಂದರೆ ಏನು, ಮತ್ತು ಅದು ಹೇಗಿರುತ್ತೆ, ಎಲ್ಲರನ್ನ ಸಾಯಿಸ್ತಾ ಇರೋದು ವಿಧಿನ ಅಥವಾ ಬೇರೆ ಯಾರೋನ, ಇನ್ನೂ ಹಲವು ಪ್ರಶ್ನೆಗಳಿದೆ. ಇವೆಲ್ಲ ಪ್ರಶ್ನೆಗಳನ್ನು ಮುಂದಿನ ಬರೋ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಟು ಸಿನಿ ಲವರ್ ಕನ್ನಡ. ಮತ್ತು ನೆನ್ಪಿಟ್ಕೊಳ್ಳಿ, ನೀವು ಸಾವಿನಿಂದ ಬಚಾವಾಗಿರ್ಬೋದು, ಆದರೆ ಸಾವು ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ.